ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ನಾನು ಯಾಕೆ ಇವ್ರದೇ ಮೇಲೆ ಮಲ್ಕೊಂಡಿದ್ದೀನಿ? ಪಲ್ಲವಿ ಅವರೇ, ನೀವೇನ್ ಇಲ್ಲಿ? ಪಲ್ಲವಿ ಅವರೇ, ಒಂದು ನಿಮಿಷ. ಐಮ್ ರಿಯಲಿ ಸಾರಿ. ಸಾರಿನಾ? ಸಾರಿ ಯಾಕೆ? ಬಟ್ ಯಾಕೆ? ರಾತ್ರಿ ಏನಾದರೂ ಬೇಜಾರು ಮಾಡಿದ್ನಾ? ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ಅದು ರಾತ್ರಿ ನಾನು ಹೇಳಿದ್ದು ಯಾವುದು ಕೇಳಿಸ್ಕೊಳ್ಳಿಲ್ವಾ? ಅದು ನನಗೆ ಜ್ಯೂಸ್ ಕುಡ್ತಿದ್ದು ಒಂದೇ ನೆನಪಿತ್ತು ವಿಕ್ರಾಂತ್ ಅವರೇ. ಆಮೇಲೆ ಏನಾಯ್ತು ಏನೋ ನೆನಪಿಲ್ಲ. ಆದರೆ ನೀವೇನೋ ಮಾತಾಡ್ತಿದ್ರಿ ವಿಕ್ರಾಂತ್ ಅವರೇ, ಅದೇನೋ ನನಗೆ ನೆನಪೇ ಬರ್ತಿಲ್ಲ. ಅಯ್ಯೋ ಬಡ ಜೀವ ಬದುಕು. ಅಲ್ಲ, ನೀವ್ ಏನಾದ್ರೂ ಹೇಳಿದ್ರ? ಏನಿಲ್ಲ. ಅದು ನಿಮ್ಮ ಹತ್ರ ನನಗೆ ಹೇಳ್ಕೊಳಕ್ಕೇನಿದೆ? ಏನೂ ಇಲ್ಲ. ಇರಿಟೇಟಿಂಗ್ ಪರ್ಸನಾಲಿಟಿ. ಇವರಾಗಿ ಇವರು ನಾನೇನಾದ್ರೂ ಮಾತಾಡಿದ್ನಾ ಅಂತ ಕೇಳ್ತಾರೆ, ವಾಪಸ್ ಕೇಳಿದ್ರೆ ಉತ್ತರ ಕೊಡದೆ ಹಂಗೆ ಹೋಗ್ಬಿಡ್ತಾರೆ. ಏನ್ ಮನುಷ್ಯನೋ, ಯಾವ ಸೀಮೆ ಸೀನಿಯರೋ ಏನೋ. ಕೂತ್ಕೊಳ್ಳಿ. ಏನಪ್ಪ ಇರೋ, ಮತ್ತೆ ಯಾವಾಗ ನಮ್ಮ ಮನೆಗೆ ಬರೋದು? ಆದಷ್ಟು ಬೇಗ ಬರ್ತೀವಿ ತಾತ. ಸುಮ್ಮನೆ ಹಾಗೆ ಹೇಳ್ತೀರಪ್ಪ. ಎಲ್ಲಿ ಬರ್ತೀರಾ ನೀವು? ಅದೇ ಮತ್ತೆ ನಿಮ್ಮನ್ನ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ನಿಮ್ ಕೈ ಕಾಲು ಹಿಡಿಯೋದೊಂದು ಬಾಕಿ. ಅಷ್ಟೊಂದು ಸತಾಯಿಸ್ಬಿಟ್ಟಿದ್ದೀರಾ. ಸಾರಿ ತಾತ, ಆಕ್ಚುಲಿ ನಾನೇನೋ ಸಿಟ್ಟಲ್ಲಿದ್ದೆ. ಆಹಾ, ಬಿಸಿ ರಕ್ತ, ಕೋಪ ಬರೋ ವಯಸ್ಸೇ. ಬರ್ಲಿ. ನಾನೇನು ಸುಮ್ನೆ ಬೇಕು ಅಂತೆಲ್ಲ ಕೋಪ ಮಾಡ್ಕೊಳಲ್ಲ ತಾತ. ಕೆಲವ್ರು ಇರ್ತಾರೆ, ಕಾಲ್ ಕೆರ್ಕೊಂಡು ಬೇಕು ಅಂತಾನೆ ಜಗಳಕ್ಕೆ ಬರ್ತಾರೆ. ನೋಡಿದ್ರಾ ನಾನ್ ಬರೀ ಮಾತಲ್ಲಿ ಸಿಟ್ಟು ತೋರಿಸಿದ್ರೆ ಇವ್ರ ಕಣ್ಣಲ್ಲೇ ಸಿಟ್ಟು ತೋರಿಸ್ತಾರೆ. ನೀನೇನು ಹೇಳಪ್ಪ, ನಿಮ್ಮಿಬ್ರು ಜಗಳ ನೋಡಕ್ಕೆ ಒಂಥರ ಆನಂದ ಆಗುತ್ತೆ. ಹೊಸದಾಗಿ ಮದ್ವೆ ಆಗಿರೋ ಗಂಡ ಹೆಂಡತಿ ತರ ಜಗಳ ಆಡ್ತೀರಾ.